ಗಂಡ ಹೆಂಡತಿಯ ನಡುವೆ ಬಡವಾದ ಮಕ್ಕಳಿರ್ತಾರೆ. ಇಲ್ಲಿ ಬಲಿಯಾದವನು ಸ್ನೇಹಿತ. ಕಾಂಕ್ರೀಟ್ ಕೆಲಸಕ್ಕೆ ಹೋಯ್ತಿದ್ದ ಅವನು. ಸಂಜೆ ಬಂದು ಅವನು ಯಾವತ್ತು ಕೆಲಸ ಮಾಡ್ತಿದ್ದನು. ಅಷ್ಟೊತ್ತು ಕೆಲಸ ಎಲ್ಲ ಚೆನ್ನಾಗೆ ಮಾಡಿ, ಅಮ್ಮ ಊಟ ಆಮ್ಲೆಟ್ ಮಾಡಿರಮ್ಮ ಈಗ ಬರ್ತೀನಿ ಅಂತ ಹೋಯ್ತು ನನ್ನ ಮಗ. ಮತ್ತೆ ಬರಲೇ ಇಲ್ಲ. ಊಟಕ್ಕೆ ರೆಡಿ ಮಾಡೋದಕ್ಕೆ ಹೇಳಿ ಪಕ್ಕದಲ್ಲೇ ಇರುವಂಥ ಸ್ನೇಹಿತನ ಮನೆಗೆ ಹೋದವನು ಹೆಣವಾಗಿ ಹೋಗಿದ್ದ. ಆತನ ಹೆಸರು ರಾಜೇಶ್. ಹಾಸನದ ರಾಜಘಟ್ಟದ ರಾಜೇಶ ಈಗಿಲ್ಲ. ಅವನ ಸ್ನೇಹಿತ ಸ್ವಾಮಿ ಆಸ್ಪತ್ರೆ ಪಾಲಾಗಿದ್ದಾನೆ. ಇದಕ್ಕೆಲ್ಲ ಕಾರಣ ಈ ಹುಡುಗಿ ಅನಿತಾ. ಈಕೆ ಸ್ವಾಮಿಯ ಪತ್ನಿ. ಅವಳಿಗೂ ಗಂಡನಿಗೂ ಆಗ್ತಾ ಇರಲಿಲ್ಲ. ಆಕೆ ಕ್ಯಾರೆಕ್ಟರ್ ವಿಷಯದಲ್ಲಿ ಜಗಳ ಆಗಿ ಗಂಡ ಹೆಂಡತಿ ಬೇರೆ ಇರ್ತಾ ಇದ್ರು. ಮೊನ್ನೆ ದಿನ ಆ ಅನಿತಾ ಮತ್ತೊಬ್ಬ ಹುಡುಗನ ಜೊತೆ ಕಾಣಿಸ್ಕೊಂಡಿದ್ಲು. ಸ್ವಾಮಿಯನ್ನ ನೀನು ಬಿಟ್ರೆ ಏನಂತೆ, ನಿನಗಿಂತ ಒಳ್ಳೆಯವನನ್ನ ಮದುವೆ ಆಗ್ತೀನಿ ಅಂತ ಕಿಚಾಯಿಸಿದ್ಲು. ಆ ಕೋಪದಲ್ಲಿದ್ದವನು ಗೆಳೆಯ ಅಣ್ಣಪ್ಪನ ಜೊತೆ ಹೋಗ್ತಾ ಇದ್ದಂಥ ಅನಿತಾಳನ್ನ ಸ್ವಾಮಿ ತಡೆದಿದ್ದ. ಆಗ ಅಲ್ಲೊಂದು ಜಗಳ ಆಗುತ್ತೆ. ಆ ಜಗಳದಲ್ಲಿ ಸ್ವಾಮಿಗೆ ಏಟು ಬೀಳುತ್ತೆ. ಜೊತೆಗಿದ್ದಂಥ ಹುಡುಗ ರಾಜೇಶನ ಪ್ರಾಣವೇ ಹೋಗುತ್ತೆ. ಚೆನ್ನಾಗಿದ್ದ. ನಮ್ಮ ಮನೆಗೆ ಬಂದು ಒಂದು 7 ಮುಕ್ಕಾಲಾಗಿತ್ತು. ಅವ ಮನೆಯಿಂದ ಹೋದ ಟೀ ಕುಡ್ಕೊಂಡು. ನಮ್ಮ ಈಗ ಸತ್ತೋಗಿದ್ದಾನಲ್ಲ ಅವನು. ನಮ್ಮ ಮನೆಗೆ ಬಂದು ಟೀ ಕುಡ್ಕೊಂಡು ಹೋದ. ಮತ್ತೆ ಮಾತಾಡಲಿಲ್ಲ ಅವನೇನು. ಬರೋ ಹೊತ್ತಿಗೆ ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಇದ್ದಾನೆ, ಬೆಂಗಳೂರಿಗೆ ಹಾಕಿದ್ವಿ ಅವನ್ನ. ಅವನು ನಮ್ಮನ ಹತ್ರ ಒದ್ದಾಡ್ತಿದ್ದ. ನಮ್ಮ ಮಿಸ್ಸಸ್ ಸರ್ ಬಂದ್ಬಿಟ್ಟು ನಿನ್ನ ತಮ್ಮ ಒದ್ದಾಡ್ತಾನೆ ಬಲ್ಲಿ ಅಂತ ಕರೆದ್ರು. ಬರೋ ಹೊತ್ತಿಗೆ ಇಲ್ಲೆಲ್ಲ ರಕ್ತ ಎಲ್ಲ ಆಗಿತ್ತು. ತಕ್ಷಣ ನಾನು ಆಸ್ಪತ್ರೆಗೆ ಕರ್ಕೊಂಡೆ ಅವನ್ನ. ಆಮೇಲೆ ಈಗ ಸತ್ತೋಗಿದ್ದಾನಲ್ಲ, ಅವ್ರ ಅಪ್ಪ ಅಮ್ಮ ಹುಡ್ಕಾಡ್ತಿದ್ರು. ಅಕ್ಕ ನನಗೂ ಗೊತ್ತಿಲ್ಲ ಇಲ್ಲ ಅವನಂತ. ಹುಡ್ಕಾಡಿ ಅಂದೆ. ಅಷ್ಟರೊಳಗೆ ವ್ಯಾನ್ ಬಂತು, ಆಸ್ಪತ್ರೆ ವ್ಯಾನ್. ನಾನು ಸೇರಿಸಿ ಒಳಗೆ ಬರೋತ್ತಿಗೆ ವ್ಯಾನು ಅವ್ನು ಕರ್ಕೊಂಬಂದಿತ್ತು. ಅವ್ನು ನೋಡೋ ಹೊತ್ತಿಗೆ ಎಕ್ಸ್ಪರ್ಟ್ ಆಗಿದ್ದ ಅವನು. ಅನಿತಾ ಎಂಬುವರು, ದರ್ಸ್ ಅ ಲೇಡಿ ಹೂ ಇಸ್ ಇನ್ ಅವರ್ 30s ಅಂತ ಎಂಬುವರು ಲೇಡಿ. ಅವರು ಮತ್ತು ಅವ್ರ ಜೊತೆ ಅಲ್ಲಿ ಅನ್ನಪ್ಪ ಎಂಬುವರು ಇಬ್ಬರು ಸೇರಿ ಕನ್ನಡ ಸಾಹಿತ್ಯ ಪರಿಷತ್ ಅವ್ರ ವತಿಯಿಂದ ಆರ್ಗನೈಸ್ ಮಾಡಿರುವ ಆರ್ಕೆಸ್ಟ್ರಾಗೆ ಹೋಗಿರ್ತಾರೆ. ಅದೇ ಆರ್ಕೆಸ್ಟ್ರಾಗೆ ಅನಿತಾ ಅವರ ಸೆಪ್ರೇಟ್, ಅನಿತಾ ಅವರು ಇದರ ಹಿಂದೆ ಸೆಪ್ರೇಟ್ ಆಗಿರೋ ಅವರ ಗಂಡ ಎಕ್ಸ್ ಹಸ್ಬೆಂಡ್ ಸ್ವಾಮಿ ಎಂಬುವರು ಕೂಡ ಅಲ್ಲೇ ಹೋಗಿರ್ತಾರೆ. ಆ ಆರ್ಕೆಸ್ಟ್ರಾ ನಡೀಬೇಕಾದ್ರೆ ಅವರು ಸ್ವಾಮಿ ಮತ್ತು ಅವ್ರ ಫ್ರೆಂಡ್ ರಾಜೇಶ್ ಅವರು ಅನಿತಾ ಮತ್ತು ಅನ್ನಪ್ಪ ಇಬ್ಬರು ಜೊತೆಯಲ್ಲಿ ಕೂರೋದು ನೋಡಿದೆ. ಫೀಲ್ ಲಿಟಲ್ ಅಫೆಂಡೆಡ್. ಅದು ಆದ ನಂತರ ಆರ್ಕೆಸ್ಟ್ರಾ ಮುಗಿದ ನಂತರ ಈ ಅನ್ನಪ್ಪ ಅವರ ಬೈಕ್ ಮೇಲೆ ಅನಿತಾ ಕೂತು ಹೋಗುವುದು ಕೂಡ ನೋಡಿ ಅವರು ಗಂಡ ಎಕ್ಸ್ ಹಸ್ಬೆಂಡ್ ಫೀಲ್ಸ್ ಲಿಟಲ್ ಅಫೆಂಡೆಡ್. ಅವರು ರಾಜಘಟ್ಟ ಹತ್ತಿರ ಹೋದ ಕೂಡಲೇ ಇವರು ಅಡ್ಡ ಹಾಕಿಬಿಟ್ಟು ಅಲ್ಲಿ ಗಲಾಟೆ ಆಗಿರ್ತದೆ. ಆ ಗಲಾಟೆದಲ್ಲಿ ಇವರು ಕುಡಿದಿರ್ತಾರೆ. ಅನಿತಾ ಆ್ಯಂಡ್ ಅನ್ನಪ್ಪನೂ ಕುಡಿದಿರ್ತಾರೆ. ಗಲಾಟೆ ಆಗಿರೋದ್ರಲ್ಲಿ ಈ ಸ್ಟ್ಯಾಬಲ್ಲಿ ಅನ್ನಪ್ಪ ಸ್ಟ್ಯಾಬ್ಸ್ ರಾಜೇಶ್ ಅಂತ ಹೇಳ್ಬಿಟ್ಟು ಈ ಸ್ವಾಮಿಯವರ ಫ್ರೆಂಡ್ಗೆ ಸ್ಟ್ಯಾಬ್ ಮಾಡಿರ್ತಾರೆ ಹಾರ್ಟಲ್ಲಿ. ಅವರು ಕೂಡಲೇ ಸ್ಪಾಟಲ್ಲಿ ಡೆತ್ ಆಗಿರ್ತದೆ. ಈ ಕೇಸಲ್ಲಿ ಪೊಲೀಸರು ಆರೋಪಿಗಳನ್ನ ಹಿಡಿದದ್ದು ಪುಟ್ಟ ಬಾಲಕನಿಂದ. ಆತ ಏನಂದ ನೋಡಬೇಕು ನೀವು.